ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ. 5ನೇ ದಿನದ ನವರಾತ್ರಿಯ ಶುಭಾಶಯಗಳು. ನವರಾತ್ರಿಯ ಮಹತ್ವ. ದುರ್ಗಾದೇವಿಯ 9 ರೂಪಗಳನ್ನು ಆರಾಧಿಸುವ ಪವಿತ್ರ ಹಬ್ಬವೇ ನವರಾತ್ರಿ. ಈ 9 ದಿನಗಳಲ್ಲಿ ಪ್ರತಿದಿನ ದೇವಿಯ ಬೇರೆ ಬೇರೆ ರೂಪಗಳನ್ನು ಪೂಜಿಸುವರು. ಪ್ರತಿದಿನ ದಿನಕ್ಕೆ ತಕ್ಕ ಬಣ್ಣ, ಪ್ರಸಾದ, ಸ್ತೋತ್ರ, ಪೂಜಾ ಕ್ರಮಗಳನ್ನು ಅನುಸರಿಸುವರು. ನವರಾತ್ರಿ ಎಂದು ಹೇಳಿಕೊಳ್ಳಬಹುದಾದ ಸ್ತೋತ್ರ ಅಥವಾ ಮಂತ್ರಗಳು: ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೆ 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 ನಮೋ ನಮಃ, ಅಥವಾ ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಠಣ ಮಾಡಿ. ನವರಾತ್ರಿಯ ಪ್ರತಿದಿನವೂ ದೇವಿಯ ಬೇರೆ ಬೇರೆ ರೂಪಗಳನ್ನು ಆರಾಧಿಸುವುದರಿಂದ ದೇಹ, ಮನಸ್ಸಿಗೆ ಶಕ್ತಿ, ಕುಟುಂಬಕ್ಕೆ ಶುಭ ಹಾಗೂ ಜೀವನಕ್ಕೆ ಸಮೃದ್ಧಿ ದೊರೆಯುತ್ತದೆ. ನವರಾತ್ರಿಯ ಪ್ರತಿದಿನದ ಪೂಜಾ ವಿಧಾನವನ್ನು ಸಂಕ್ಷಿಪ್ತವಾಗಿ ಮುಂಬರುವ ವಿಡಿಯೋಗಳಲ್ಲಿ ಒಂದು ದಿನ ಮೊದಲೇ ತಿಳಿಸುತ್ತಾ ಹೋಗುತ್ತೇನೆ, ತಪ್ಪದೆ ನೋಡಿ. ನವರಾತ್ರಿಯ ದಿನಗಳಲ್ಲಿ ಆ ದಿನಕ್ಕೆ ತಕ್ಕ ಬಣ್ಣದ ಉಡುಪನ್ನು ಧರಿಸಿ, ದೇವಿಯ ರೂಪಕ್ಕೆ ತಕ್ಕ ಸ್ತೋತ್ರ ಪಠಿಸಿ, ಪ್ರಸಾದ ತಯಾರಿಸಿ ದೇವಿಗೆ ಅರ್ಪಿಸಿ, ಆರತಿ ಮಾಡಿ ಪ್ರಸಾದವನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. 26 ಸೆಪ್ಟೆಂಬರ್ 2025 ಶುಕ್ರವಾರ. 5ನೇ ದಿನ. ಬಣ್ಣ ಹಸಿರು. ದೇವಿಯ ರೂಪ ಸ್ಕಂದಮಾತೆ. ಪ್ರಸಾದ ಪಂಚಫಲ. ಸ್ತೋತ್ರ ಸ್ಕಂದಮಾತಾ ಶರಣಂ ಪ್ರಪದ್ಯೆ. ಪೂಜಾ ವಿಧಾನ: ಬೆಟ್ಟದ ಹೂವಿನಿಂದ ಪೂಜೆ ಮಾಡಿದರೆ ಒಳ್ಳೆಯದು. ಸ್ಕಂದಮಾತಾ ದೇವಿಯ ಹಿನ್ನೆಲೆ: ಸ್ಕಂದ ಸುಬ್ರಹ್ಮಣ್ಯ ಅಥವಾ ಕುಮಾರಸ್ವಾಮಿಯ ತಾಯಿ. ಸ್ವರೂಪ: ಮಗು ಸ್ಕಂದನನ್ನು ಮಡಿಲಲ್ಲಿ ಹಿಡಿದು ಸಿಂಹದ ಮೇಲೆ ಕುಳಿತಿದ್ದಾರೆ. ಅರ್ಥ: ಮಾತೃತ್ವ, ಕರುಣೆ ಮತ್ತು ಶಾಂತಿಯನ್ನು ನೀಡುವವರು. ಸ್ನೇಹಿತರೆ, ಪ್ರತಿದಿನದ ನವರಾತ್ರಿಯ ಪೂಜಾ ವಿಧಾನವನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನವರಾತ್ರಿಯ ಸಂಪೂರ್ಣ ಪೂಜಾ ವಿಧಾನ: ಬಣ್ಣ, ಪ್ರಸಾದ, ನೈವೇದ್ಯ, ಫಲ. ಧನ್ಯವಾದಗಳು.